Hello friends, welcome to my NSR YouTube channel. Myself Naresh. ಸೊ ಇವತ್ತು ಜಿ ಎಸ್ ಟಿ ರಿಫಾರ್ಮ್ಸ್ 2025 ಬಗ್ಗೆ ಕೆಲವೊಂದು ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ. ಸೊ ಮೇಯ್ನಾಗಿ ಹೇಳಬೇಕು ಅಂದರೆ ಜಿ ಎಸ್ ಟಿ ಫಸ್ಟ್ ಲಾಂಚ್ ಮಾಡಿದ್ದು ಜುಲೈ 2017 2017 ಜುಲೈ 1ನೇ ತಾರೀಕು ಲಾಂಚ್ ಮಾಡಿದ್ರು. ಸೊ 8 ವರ್ಷ ಆಯಿತು. ಸೊ 8 ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ಜಿ ಎಸ್ ಟಿನಲ್ಲಿ ತುಂಬ ಬದಲಾವಣೆಯನ್ನು ತಗೊಂಬರ್ತಾ ಇದ್ದಾರೆ. ಅದರಲ್ಲಿ ಮೇಯ್ನ್ ಕೀ ಫೀಚರ್ಸ್ ಹೇಳಬೇಕು ಅಂದರೆ ಜಿ ಎಸ್ ಟಿ ಸಿಂಪ್ಲಿಫೈಡ್ ಟು ಎ ನಾನು ಕೆಲವೊಂದು ಪಾಯಿಂಟ್ಸ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಅದು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಮುಂಚೆ ಜಿ ಎಸ್ ಟಿನಲ್ಲಿ 4 ಸ್ಲ್ಯಾಬ್ ಇತ್ತು. 4 ಸ್ಲ್ಯಾಬ್ನ 2 ಸ್ಲ್ಯಾಬ್ಗೆ ತೊಗೊಬಂದಿದ್ದಾರೆ. ಸೊ ಅದರಲ್ಲಿ 5 ಮತ್ತು 18 ಜಿ ಎಸ್ ಟಿ ರಿಫಾರ್ಮ್ಸ್ ಕಟ್ ಟ್ಯಾಕ್ಸಸ್ ಆನ್ ಹೌಸ್ ಹೋಲ್ಡ್ ಅಂದರೆ ಮನೆ ಬಳಕೆ ವಸ್ತುಗಳನ್ನು 5% ಸ್ಲ್ಯಾಬಿಂದ ಟ್ಯಾಕ್ಸೇ ಇಲ್ದಿರೋ ಜಿ ಎಸ್ ಟಿನೇ ಇಲ್ಲೋ ಥರ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಸೋಪ್, ಟೂತ್ಪೇಸ್ಟ್, ಇಂಡಿಯನ್ ಬ್ರೆಡ್ಸ್ ಮತ್ತು ಲೈಫ್ ಸೇವಿಂಗ್ ಡ್ರಗ್ಸ್ ಅಂದರೆ ಔಷಧಿಗಳು, ಮೆಡಿಸಿನ್ಸ್, ಅದನ್ನ 12% ಸ್ಲ್ಯಾಬಿಂದ ನಿಲ್ ಮತ್ತು 5%ಗೆ ತೊಗೊಬಂದಿದ್ದಾರೆ. ಕೆಲವೊಂದಕ್ಕೆ ಜಿ ಎಸ್ ಟಿನೇ ಇಲ್ಲ, ಕೆಲವೊಂದನ್ನು 12% ಸ್ಲ್ಯಾಬಿಂದ 5% ಸ್ಲ್ಯಾಬ್ ತೊಗೊಬಂದಿದ್ದಾರೆ. ಮತ್ತು ಆಟೋಮೊಬೈಲ್ಸ್, ಟೂ ವೀಲರ್ಸ್ ಇರ್ಬೋದು, ಸ್ಮಾಲ್ ಕಾರ್ಸು, ಟಿ ವಿಸ್, ಎ ಸಿ, ಸಿಮೆಂಟು, ಇದನ್ನ 25% ಸ್ಲ್ಯಾಬಿಂದ 18ಗೆ ತೊಗೊಬಂದಿದ್ದಾರೆ. ಇದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬ ತುಂಬ ಎಸೆನ್ಷಿಯಲ್ ಆಗಿದೆ. ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ಸಲ್ಲಿ ಇರಿಗೇಷನ್ ಎಕ್ವಿಪ್ಮೆಂಟು, ಫಾರ್ಮಾ ಮೆಷಿನರಿ ಇದನ್ನೆಲ್ಲ 100% ಸ್ಲ್ಯಾಬಿಂದ 12-5%ಗೆ ತೊಗೊಬಂದಿದ್ದಾರೆ. ಮತ್ತು ಕೆಲವೊಂದನ್ನು 40% ಸ್ಲ್ಯಾಬ್ಗೆ ಸೇರಿಸಿದ್ದಾರೆ. ಅದು ಯಾವುದಾದಂದರೆ ಟೊಬ್ಯಾಕೊ, ತಂಬಾಕು, ಪಾನ್ ಮಸಾಲ, ಏರೇಟೆಡ್ ಡ್ರಿಂಕ್ಸ್ ಆ್ಯಂಡ್ ಲಕ್ಸುರಿ ಗೂಡ್ಸ್. ಸೊ ಲಕ್ಸುರಿ ಗೂಡ್ಸ್ ಅಂದರೆ ಯಾಚು, ಫ್ಲೈಟು, ಜೆಟ್ಟು, ಈ ಥರ ಕೆಲವೊಂದು ಪ್ರೈವೇಟ್ ಫ್ಲೈಟ್ಸು, ಇದನ್ನ 40% ಜಿ ಎಸ್ ಟಿಗೆ ತೊಗೊಬಂದಿದ್ದಾರೆ. ಈಗ ನಾವು ಸೆಕ್ಟರ್ ವೈಸ್ ನೋಡೋಣ ಯಾವ್ಯಾವುದನ್ನು ಎಷ್ಟೆಷ್ಟು ಜಿ ಎಸ್ ಟಿ ರಿಡ್ಯೂಸ್ ಆಗಿದೆ ಅಂತ. ಸೊ ಫುಡ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್, ಇದರಲ್ಲಿ ಮೇಯ್ನ್ ಹೇಳಬೇಕಂದ್ರೆ ಅಲ್ಟ್ರಾ ಹೈ ಟೆಂಪರೇಚರ್ ಮಿಲ್ಕ್ ಅಂದರೆ ಅದನ್ನ ಪ್ಯಾಕಿಂಗ್ ಮಾಡಿ, ಈಗ ನಮಗೆ ನಂದಿನಿ, ಬಮೆಲ್ಲು ಈ ಥರ ಪ್ಯಾಕ್ ಮಾಡಿ ಕಳಿಸ್ತಾರಲ್ವ ಅದು. ಆ್ಯಂಡ್ ಲೇಬಲ್ಡ್ ಚೀಸ್ ಆರ್ ಪನ್ನೀರು, ಚೀಸು ಮತ್ತು ಪನ್ನೀರು. ಆ್ಯಂಡ್ ಆಲ್ ಇಂಡಿಯನ್ ಬ್ರೆಡ್ಸ್ ವಿಲ್ ಸಿ ನಿಲ್ ರೇಟ್, ಅಂದರೆ ಇದಕ್ಕೆ ಜಿ ಎಸ್ ಟಿ ಇಲ್ಲ. ಇದು ತುಂಬ ಎಸೆನ್ಷಿಯಲ್ ಆಗಿರೋದ್ರಿಂದ ಇದನ್ನ ಜಿ ಎಸ್ ಟಿನೇ ಇಲ್ದಿರೋ ಥರ ಮಾಡಿದ್ದಾರೆ, ನಿಲ್ಗೆ ಮಾಡಿದ್ದಾರೆ. ಹೌಸ್ ಹೋಲ್ಡ್ ಗೂಡ್ಸ್ ಲೈಕ್ ಮತ್ತು ಮನೆಯಲ್ಲಿ ಉಪಯೋಗಿಸುವಂಥ ಸೋಪ್ಸ್, ಶಾಂಪೂ, ಟೂತ್ಪೇಸ್ಟ್, ಟೇಬಲ್ ವೇರ್, ಬೈಸಿಕಲ್ ಇದನ್ನೆಲ್ಲನೂ 5% ಸ್ಲ್ಯಾಬ್ಗೆ ತೊಗೊಬಂದಿದ್ದಾರೆ. ಮತ್ತು ಫುಡ್ ಐಟಮ್ಸ್ ಸಚ್ ಆಸ್ ಪ್ಯಾಕ್ಡ್ ನಮ್ಕಿನ್ಸ್, ಬುಜ್ಜಿ, ಸುಜಿ, ಪಾಸ್ತಾ, ಚಾಕ್ಲೇಟ್, ಕಾಫಿ, ಪ್ರಿಸರ್ವ್ಡ್ ಮೀಟ್ ಎಕ್ಸೆಟ್ರಾ. ಸೊ ಇದನ್ನೆಲ್ಲನೂ 12% ಆರ್ 18% ಅಲ್ಲಿ ಇರೋವಂಥದ್ದನ್ನ 5%ಗೆ ತೊಗೊಬಂದಿದ್ದಾರೆ. ಇದು ಒನ್ ಆಫ್ ದ ಮೇಯ್ನ್ ಎಸೆನ್ಷಿಯಲ್ ಅಂತಲೇ ಹೇಳ್ಬೋದು ನಮ್ಮ ಸಾಮಾನ್ಯ ಜನರಿಗೆ, ಅಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ. ಕನ್ಸ್ಯೂಮರ್ ಡ್ಯೂರಬಲ್, ಈಗ ಟಿ ವಿ, ಎ ಸಿ, ಡಿಶ್ ವಾಷರು ಇದನ್ನೆಲ್ಲನೂ 25%ಇಂದ 18% ಸ್ಲ್ಯಾಬ್ಗೆ ತೊಗೊಬಂದಿದ್ದಾರೆ. ಸೊ ಇಲ್ಲಿ ನಮಗೆ ತುಂಬ ಅಂದರೆ ತುಂಬ ಟ್ಯಾಕ್ಸ್ ಕಡಿಮೆ ಮಾಡಿರೋದ್ರಿಂದ ಟಿ ವಿ ಕಾಸ್ಟು, ಎ ಸಿ, ಡಿಶ್ ವಾಷರು ಇದ್ರ ಪ್ರೈಸಸ್ಸೂ ತುಂಬ ಕಡಿಮೆ ಆಗುತ್ತೆ.
ಮತ್ತು ಮನೆ ಕನ್ಸ್ಟ್ರಕ್ಷನ್, ಹೋಮ್ ಬಿಲ್ಡಿಂಗ್ ಆ್ಯಂಡ್ ಮೆಟೀರಿಯಲ್ಸ್, ಮನೆ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಉಪಯೋಗಿಸುವಂತಹ ವಸ್ತುಗಳು. ಅದರಲ್ಲಿ ಮುಖ್ಯವಾದದ್ದೇನು ಅಂದರೆ ಸಿಮೆಂಟ್ನ 28% 18ಗೆ ತೊಗೊಬಂದಿದ್ದಾರೆ. ಮತ್ತು ಮಾರ್ಬಲ್ಸು, ಗ್ರಾನೈಟ್ ಬ್ಲಾಕ್ಸ್, ಸ್ಯಾಂಡ್ ಲೈಮ್ ಬ್ರಿಕ್ಸ್ 12% 5%ಗೆ ತೊಗೊಬಂದಿದ್ದಾರೆ. ಬ್ಯಾಂಬೋ ಫ್ಲೋರಿಂಗ್, ಜೈನರಿ ಪ್ಯಾಕಿಂಗ್ ಕೇಸಸ್ ಆ್ಯಂಡ್ ಪ್ಯಾಲೆಟ್ಸ್, ವುಡನ್ ಪ್ಯಾಲೆಟ್ಸ್, ಇದನ್ನ 12% ಸ್ಲ್ಯಾಬಿಂದ 5%ಗೆ ತೊಗೊಬಂದಿದ್ದಾರೆ. ಆಟೋಮೊಬೈಲ್ ಸೆಕ್ಟರಲ್ಲಿ ಒಂದು ಒಂದು ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು ಇದನ್ನ. ಸ್ಮಾಲ್ ಕಾರ್ಸು, ಟೂ ವೀಲರ್ಸು, ಯಾಕಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ ಎಲ್ಲನೂ ಹೈ ಎಂಡ್ ಮಾಡೆಲ್ಗೆ ಯಾರೂ ಹೋಗೋದಿಲ್ಲ. ಸೊ ಅವರೆಲ್ಲನೂ ಒಂದು ಮಿಡ್ ಲೆವೆಲಲ್ಲಿರೋವಂಥ, ಮಿಡ್ ರೇಂಜಲ್ಲಿರೋವಂಥ ಕಾರ್ಸೇ ಚೂಸ್ ಮಾಡ್ತಾರೆ. ಸೊ ಇಲ್ಲಿ ಸ್ಮಾಲ್ ಕಾರ್ಸು, ಟೂ ವೀಲರ್ಸು ಲೆಸ್ ದೆನ್ 350cc ಇಂಜಿನ್ ಕೆಪಾಸಿಟಿ ಇರೋವಂಥದ್ದು 28% ಸ್ಲ್ಯಾಬಿಂದ 18% ಸ್ಲ್ಯಾಬ್ಗೆ ತೊಗೊಬಂದಿದ್ದಾರೆ. ಬಸ್ಸಸ್, ಟ್ರಕ್ಸ್, 3 ವೀಲರ್ಸ್, ಆಲ್ ಆಟೋ ಪಾರ್ಟ್ಸ್, ಇದನ್ನೆಲ್ಲನೂ 28% ಸ್ಲ್ಯಾಬಿಂದ 18%ಗೆ ತೊಗೊಬಂದಿದ್ದಾರೆ. ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಒಂದು ಒಳ್ಳೆ ರಿಫಾರ್ಮ್ ತೊಗೊಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅಗ್ರಿಕಲ್ಚರಲ್ಲಿ ಏನೇನು ಅಂತ ನೋಡೋದಾದರೆ ಟ್ರ್ಯಾಕ್ಟರ್ಸ್, ಟೈರ್ಸ್ ಆ್ಯಂಡ್ ಪಾರ್ಟ್ಸು, ಟ್ರ್ಯಾಕ್ಟರ್ಸು 12% 5%ಗೆ ತೊಗೊಬಂದಿದ್ದಾರೆ. ಟ್ರ್ಯಾಕ್ಟರ್ ಟೈರ್ಸ್ ಆ್ಯಂಡ್ ಪಾರ್ಟ್ಸು 18 5%ಗೆ. ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಆ್ಯಂಡ್ ಸ್ಪ್ರಿಂಕ್ಲರ್ 12% 5%ಗೆ. ಅಗ್ರಿಕಲ್ಚರಲ್ಲು, ಹಾರ್ಟಿಕಲ್ಚರಲ್ ಆರ್ ಫಾರೆಸ್ಟ್ರಿ ಮೆಷಿನರಿ ಫಾರ್ ಸಾಯಿಲ್ ಪ್ರಿಪ್ರೇಷನ್, ಕಲ್ಟಿವೇಷನ್, ಹಾರ್ವೆಸ್ಟಿಂಗ್ ಆ್ಯಂಡ್ ಥ್ರೆಶಿಂಗ್, ಇದು 12% 5%ಗೆ ತೊಗೊಬಂದಿದ್ದಾರೆ. ಸರ್ವಿಸ್ ಸೆಕ್ಟರ್, ಹೋಟೆಲ್ ಸ್ಟೇ ಅಪ್ ಟು 7,500 per day ಫ್ರಮ್, ಇದು ಮುಂಚೆ 12% ಇತ್ತು, ಇದನ್ನ 5%ಗೆ ತೊಗೊಬಂದಿದ್ದಾರೆ. ಜಿಮ್ಮು, ಸಲೂನು, ಬಾರ್ಬರ್, ಯೋಗ, GST, ಇದನ್ನೆಲ್ಲನೂ 18% 5%ಗೆ ತೊಗೊಬಂದಿದ್ದಾರೆ. ಟಾಯ್ಸ್, ಸ್ಪೋರ್ಟ್ಸ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ಐಡಲ್ಸ್ ಆ್ಯಂಡ್ ಸ್ಟೇಟಸ್ 12% 5%ಗೆ, 12 to 5% ತೊಗೊಬಂದಿದ್ದಾರೆ. ಪೇಂಟಿಂಗ್ಸ್, ಸ್ಕಲ್ಪ್ಚರ್ 12% 5%ಗೆ ತೊಗೊಬಂದಿದ್ದಾರೆ. ವುಡನ್, ಮೆಟಲ್ಲು, ಟೆಕ್ಸ್ಟೈಲ್ ಡಾಲ್ಸ್ ಆ್ಯಂಡ್ ಟಾಯ್ಸ್, ಅದನ್ನ 12% 5%ಗೆ ತೊಗೊಬಂದಿದ್ದಾರೆ. ಎಜುಕೇಷನ್ ಸೆಕ್ಟರಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಏನು ಅಂದರೆ ಎಜುಕೇಷನ್ ಪರ್ಪಸ್ಗೆ ಉಪಯೋಗಿಸುವಂತಹ ಪೆನ್ಸಿಲ್ಸ್ ಆಗಿರ್ಬೋದು, ಶಾರ್ಪ್ನರ್ಸ್ ಆಗಿರ್ಬೋದು, ನೋಟ್ಬುಕ್ಸ್, ಎಕ್ಸಸೈಸು, ಗ್ರಾಫ್ ಬುಕ್ಸ್, ಮ್ಯಾಪ್ ಆ್ಯಂಡ್ ಅಟ್ಲಾಸ್, ಇದನ್ನೆಲ್ಲನೂ 12% GSTಯಿಂದ ನಿಲ್ಗೆ ತೊಗೊಬಂದಿದ್ದಾರೆ. ಮತ್ತು ಮೆಡಿಕಲ್ ಸೆಕ್ಟರಲ್ಲಿ 33 ಲೈಫ್ ಸೇವಿಂಗ್ ಡ್ರಗ್ಸ್, ಡಯಾಗ್ನಾಸ್ಟಿಕ್ ಕಿಟ್, ಅದು ಡಯಾಗ್ನಾಸ್ಟಿಕ್ಗೆ ಉಪಯೋಗಿಸುವಂತಹ ಮೆಟೀರಿಯಲ್ನ 12% ನಿಲ್ಗೆ ತೊಗೊಬಂದಿದ್ದಾರೆ. ಅದಲ್ಲದೆ ಅದರ್ ಮೆಡಿಸಿನ್ಸ್ ಇನ್ಕ್ಲೂಡಿಂಗ್ ಆಯುರ್ವೇದ, ಹೋಮಿಯೋಪತಿ, ಇದನ್ನ 12% 5%ಗೆ ತೊಗೊಬಂದಿದ್ದಾರೆ. ಸ್ಪೆಕ್ಟಕಲ್ಸ್ ಆ್ಯಂಡ್ ಕರೆಕ್ಟಿವ್ ಗಾಗಲ್ಸ್ 25% 5%ಗೆ ತೊಗೊಬಂದಿದ್ದಾರೆ. ಮೆಡಿಕಲ್, ಆಕ್ಸಿಜನ್, ಥರ್ಮೋಮೀಟರ್, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಇದನ್ನ 12 ಮತ್ತು 18% ಸ್ಲ್ಯಾಬಲ್ಲಿ ಏನೇನಿತ್ತು ಅದನ್ನ 5%ಗೆ ತೊಗೊಬಂದಿದ್ದಾರೆ. ಮೆಡಿಕಲ್, ಡೆಂಟಲ್ ಆ್ಯಂಡ್ ವೆಟರ್ನರಿ ಡಿವೈಸಸ್ ಕಟ್ ಫ್ರಮ್ 18 to 5%. ಮತ್ತು ಹೆಲ್ತ್ ಆ್ಯಂಡ್ ಲೈಫ್ ಇನ್ಶೂರೆನ್ಸ್, ಇದು ತುಂಬ ಒಳ್ಳೆ ಡಿಸಿಷನ್ ಅಂತಲೇ ಹೇಳ್ಬೋದು. ಇನ್ಶೂರೆನ್ಸ್ ಅನ್ನೋದು ಪ್ರತಿಯೊಬ್ಬರ ಜೀವನಕ್ಕೆ, ಅವರ ಜೀವನದ ಒಂದು ಸೆಕ್ಯೂರಿಟಿಗೆ ಬೇಕೇ ಬೇಕು ಅಂತ ಮೇಯ್ನ್ ಎಸೆನ್ಷಿಯಲ್ ಆಗಿರೋವಂಥದ್ದನ್ನ 18% ಸ್ಲ್ಯಾಬಲ್ಲಿರೋದನ್ನ ನಿಲ್ ಮಾಡಿದ್ದಾರೆ, ಟ್ಯಾಕ್ಸೇ ಇಲ್ದಿರೋ ಥರ ಮಾಡಿದ್ದಾರೆ. ಇನ್ಶೂರೆನ್ಸ್ ಅಂತ ಬಂದರೆ ಹೆಲ್ತ್ ಇನ್ಶೂರೆನ್ಸು ಮತ್ತು ಲೈಫ್ ಇನ್ಶೂರೆನ್ಸು, ಎರಡು ಇನ್ಶೂರೆನ್ಸಲ್ಲೂ GSTನೇ ಇಲ್ಲ, 0 GST. ಮತ್ತು ಕೆಲವೊಂದು
ಬೆನಿಫಿಟ್ಸ್ ಏನಪ್ಪ ಅಂತ ನೋಡೋದಾದರೆ, ಈ ಜಿ ಎಸ್ ಟಿ ಸಿಸ್ಟಮ್ ತೊಗೊಬಂದಿರೋದ್ರಿಂದ ಒಂದು ಲೋವರ್ ಪ್ರೈಸ್ ಹೈಯರ್ ಡಿಮ್ಯಾಂಡ್, ಸಪೋರ್ಟ್ ಫಾರ್ ಎಮ್ ಎಸ್ ಎಮ್ ಇಸ್, ಅಂದರೆ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸ್ಟಾರ್ಟಪ್ ಕಂಪ್ನೀಸ್ಗೆ ಇದು ತುಂಬ ತುಂಬ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಈಸಿ ಆಫ್ ಲಿವಿಂಗ್, ವೈಡರ್ ಟ್ಯಾಕ್ಸ್ ನೆಟ್, ಸಪೋರ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ರೆವಿನ್ಯೂ ಗ್ರೋತ್, ಎಕನಾಮಿಕ್ ಮೊಮೆಂಟಮ್, ಸೋಷಿಯಲ್ ಪ್ರೊಟೆಕ್ಷನ್. ಸೊ ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನ ಮೋದಿ ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಆಗಿರುವಂತಹ ನರೇಂದ್ರ ಮೋದಿ ಅವರು ಆಗಸ್ಟ್ 15ನೇ ತಾರೀಕು ಇದನ್ನ ಒಂದು ಇದ್ರ ಬಗ್ಗೆ ಮಾತಾಡಿ ಈ ಥರ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ಥರ ಈಗ ಇದು ಪ್ರಪೋಸ್ಡ್ ಪ್ಲಾನ್ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.